ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಡ್ಲಕಾಯಿಂದ ಸಾರು ಮಾಡ್ತಾಯಿದ್ದೀನಿ. ಇದು ಮುದ್ದೆ ಜೊತೆ ತಿನ್ನಲಿಕ್ಕೆ, ಅನ್ನದ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಪಡ್ಲಕಾಯಿನ ಸುಮಾರು ಜನ ಉಪಯೋಗಿಸಲ್ಲ. ಒಳ್ಳೆ ತರಕಾರಿ ಇದು. ಇದ್ರ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮತ್ತು ಸಾರು ಎರಡಕ್ಕೂ ಇದನ್ನು ಉಪಯೋಗಿಸ್ಬೋದು. ಸಾರು ಬೇಗ ಮಾಡ್ಬೋದು ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಹೈಬ್ರಿಡ್ದು ಮೋಟ ಪಡ್ಲಕಾಯಿ ಸಿಕ್ಕುತ್ತೆ. ಅದಕ್ಕಿಂತ ಈ ಥರ ಉದ್ದ ಪಡ್ಲಕಾಯಿನಲ್ಲಿ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಕುಕ್ಕರ್ಗೆ ಸುಮಾರು 150 ಗ್ರಾಮ್ನಷ್ಟು ತೊಗರಿಬೇಳೆ ಹಾಕ್ತಿದ್ದೀನಿ. ಒಂದು 50 ಗ್ರಾಮ್ನಷ್ಟು ಅವರೆಬೇಳೆ. ಇದು ಅಂಗಡಿನಲ್ಲಿ ಸಿಕ್ಕುತ್ತೆ. ಇಸ್ಕಿ ಒಣಗಿಸಿಟ್ಕೊಂಡಿರೋ ಅವರೆಕಾಳಿದ್ರೆ ಅದನ್ನು ಬೇಕಾದರೂ ಹಾಕ್ಬೋದು. ಇಲ್ಲಾಂದರೆ ಈ ಥರ ಅಂಗಡಿಲಿ ಸಿಕ್ಕೋ ಅವರೆಬೇಳೆ ಹಾಕಿದರೆ ಸಾಕು. ಇದಕ್ಕೀಗ ಬೇಳೆ ಬೇಯುವಷ್ಟು ನೀರು ಹಾಕ್ತಿದ್ದೀನಿ. ಸುಮಾರು ಒಂದು 6 ಲೋಟ ನೀರು ಹಾಕ್ತಿದ್ದೀನಿ. ಈ ಬೇಳೆ ಎಲ್ಲ ಚೆನ್ನಾಗಿ ಕದ್ರೋಗೋವಷ್ಟು ಬೇಯಿಸಬೇಕು. ಇದಕ್ಕೆ ಒಂದು ಈರುಳ್ಳಿ, 2 ಟೊಮೊಟೊ ಹಾಕಿ ಒಂದು 2ರಿಂದ 3 ವಿಷಲ್ಲು ಕೂಗಿಸಿದ್ದೀನಿ. ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ. ಈಗ ಟೊಮೊಟೊ ಮತ್ತು ಈರುಳ್ಳಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಬೇಳೆ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಸಾರಿಂದು ರುಚಿ ಚೆನ್ನಾಗಿ ಬರಲ್ಲ. ಹಾಗಾಗಿ ಚೆನ್ನಾಗಿ ಬೇಳೆ ಬೇಯೋ ತನಕ ಕುಕ್ಕರನ್ನು ಕೂಗಿಸ್ಬೇಕು. ಆಮೇಲೆ ಸೌಟ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಎಳೆ ಪಡ್ಲಕಾಯಿನ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇದನ್ನು ಈಗ ರೌಂಡ್ಗೆ ಕಟ್ ಮಾಡ್ತೀನಿ. ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೋಬೋದು. ನನಗೆ ಈ ಥರ ರೌಂಡ್ ಕಟ್ ಮಾಡಿದರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ರೌಂಡಾಗಿ ಕಟ್ ಮಾಡಿದ್ದೀನಿ. ಬೀಜ ಎಳೆದಿದ್ರೆ ಇರಲಿ, ಇಲ್ಲ ಅಂದರೆ ತೆಗೆದುಬಿಡಿ. ನಾನು ತೊಗೊಂಡಿರೋ ಪಡ್ಲಕಾಯಲ್ಲಿ ಎಳೆ ಬೀಜ ಇತ್ತು, ಹಾಗಾಗಿ ನಾನು ಬೀಜ ತೆಗೆದಿಲ್ಲ. ಒಂದು ಬಾಣಲಿ ಕಾಯಲಿಕ್ಕಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ. ಈಗ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ನಾನು ಸುಮಾರು ಒಂದು ಅರ್ಧ ಕೆಜಿಯಷ್ಟು ಪಡ್ಲಕಾಯಿನ ಈ ಸಾರು ಮಾಡಲಿಕ್ಕೆ ಉಪಯೋಗಿಸ್ತಿದ್ದೀನಿ. ಸುಮಾರು ಒಂದು 6 ಜನ ಈ ಸಾರನ್ನು ಊಟ ಮಾಡ್ಬೋದು. ಆ ಕ್ವಾಂಟಿಟಿನಲ್ಲಿ ಇದೆ ಇದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಷ್ಟು ಪಡ್ಲಕಾಯಿನ ಹಾಕ್ತಾಯಿದ್ದೀನಿ. ಪಡ್ಲಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು 2-3 ನಿಮಿಷನಾದರೂ ಪಡ್ಲಕಾಯಿ ಈ ಎಣ್ಣೆನಲ್ಲೇ ಬೇಯಬೇಕು. ಅಂದರೆ ನೀರು ಹಾಕ್ದಂಗೆ ಬೇಯಿಸಬೇಕು. ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಧಾನವಾಗಿ ಕೈ ಆಡಿಸ್ತಾ ಇದನ್ನು ಬೇಯಿಸ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬೇಯಿಸ್ತೀನಿ. ತಳ ಹಿಡಿದಂಗೆ ಆಗಾಗ್ಗೆ ಒಂದು ಸಲ ತೆಗೆದು ನೋಡಿ ಕೈ ಆಡಿಸ್ತಾ ಬೇಯಿಸಬೇಕು. ಇದೆಲ್ಲ ಸ್ವಲ್ಪ ಹೊತ್ತು ಬೇಯಲಿ. ಅಷ್ಟರೊಳಗೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ. ಬೇಯಿಸಿರೋ ಟೊಮೊಟೊ, ಈರುಳ್ಳಿ ಎಲ್ಲ ತಣ್ಣಗಾಗಿದೆ. ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಪಡ್ಲಕಾಯಿನ ಹೋಳಿ ಹುಣ್ಣಿಮೆ ದಿನ ಬೀಜ ನೆಟ್ಟರೆ ಒಳ್ಳೆ ಫಸಲು ಬರುತ್ತೆ ಅನ್ನೋ ನಂಬಿಕೆ ನಮ್ಮ ಹಳ್ಳಿಗಳಲ್ಲಿತ್ತು. ಹಾಗಾಗಿ ನಮ್ಮಜ್ಜಿ ಪಡ್ಲಕಾಯಿ ಬೀಜನ ಹೋಳಿ ಹುಣ್ಣಿಮೆ ದಿನವೇ ನೆಡ್ತಾಯಿದ್ರು. ಈಗ ಮಿಕ್ಸಿ ಜಾರ್ಗೆ ಒಂದು 10 ಎಸಳು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ನಾನು ಸುಮಾರು 1.5 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕಿದ್ದೀನಿ. 1.5 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಮನೆಯಲ್ಲಿ ನಾವು ಯಾವ ಸಾಂಬಾರು ಪುಡಿ ಉಪಯೋಗಿಸ್ತೀವೋ ಅದನ್ನೇ ಹಾಕ್ತಾಯಿದ್ದೀನಿ. 1 ಬಟ್ಲಷ್ಟು ಕಾಯಿ ತುರಿ ಹಾಕಿ ಅಗತ್ಯಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ತಾಯಿದ್ದೀನಿ. ನುಣ್ಣಕ್ಕೆ ರುಬ್ಕೋಬೇಕು. ಇದು ತುಂಬ ತರ್ತರಿಯಾಗೂ ಇರಬಾರ್ದು. ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು. ಈಗ ಈ ಪಡ್ಲಕಾಯಿ ಸ್ವಲ್ಪ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು ಇದು. ಈಗ ಇದಕ್ಕೆ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು. ಎಷ್ಟೋ ಜನಕ್ಕೆ ಪಡ್ಲಕಾಯಿ ಸ್ಮೆಲ್ ಇಷ್ಟ ಆಗಲ್ಲ. ಆದರೆ ಆ ಸ್ಮೆಲ್ ಇದ್ರೇ ಸಾರು ತುಂಬ ಟೇಸ್ಟ್ ಬರೋದು. ಉಪ್ಪು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನೀರೊಳಗೆ ಈಗ ಕಾಯಿ ಚೆನ್ನಾಗಿ ಬೇಯಬೇಕು. ಇದಕ್ಕೀಗ ಒಂದು 10 ಎಸಳಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಪಡ್ಲಕಾಯಿನ ಹಳ್ಳಿಗಳಲ್ಲಿ ತಮ್ಮ ಹಿತ್ತಲುಗಳಲ್ಲೇ ಬೆಳ್ಕೊತಾಯಿದ್ರು. ಕೊಂಡ್ಕೊತಿದ್ದಿದ್ದು ತುಂಬ ಕಡಿಮೆ. ಆದರೆ ಈಗ ಮಾರ್ಕೆಟಲ್ಲಿ ನಾಟಿಕಾಯಿ ಸಿಕ್ಕೋದು ಕಡಿಮೆ ಇದೆ. ಸಿಕ್ಕಿದಾಗ ನಾನು ನೋಡಿಕೊಂಡು ತೊಗೊಂಬರ್ತೀನಿ. ಕೆಲವರು ಹಳ್ಳಿನವರು ಮಾರ್ತಿರ್ತಾರೆ, ಅಲ್ಲಿ ನೋಡಿ ತೊಗೊಂಬರ್ತೀನಿ. ಇನ್ನು ನಾನು ಸ್ವಲ್ಪ ಹೈಬ್ರಿಡ್ಡು ಪಡ್ಲಕಾಯಿ ತೊಗೊಳೋದು ಕಡಿಮೆ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಷ್ಟು ಬೇಳೆನ ಹಾಕ್ತಾಯಿದ್ದೀನಿ. ಪಡ್ಲಕಾಯಿನ ಕುಕ್ಕರಲ್ಲಿ ಇಟ್ಟು ಬೇಯಿಸಿದರೆ ತುಂಬ ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ಈ ಥರ ಒಗ್ಗರಣೆನಲ್ಲಿ ಬೇಯಿಸಿ ಬೇಳೆ ಮಾತ್ರ ಇದಕ್ಕೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ.
ಬೇಳೆ ಜೊತೆ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಸಾರು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮುದ್ದೆ ಜೊತೆ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಡ್ಲಕಾಯಿನ ಸಾಧ್ಯ ಆದಷ್ಟು ಎಳೆದನ್ನೇ ಉಪಯೋಗಿಸ್ಬೇಕು. ಬಲ್ತಿರೋ ಪಡ್ಲಕಾಯಿನಲ್ಲಿ ಸಾರು ಟೇಸ್ಟ್ ಚೆನ್ನಾಗಿ ಬರಲ್ಲ. ಪಡ್ಲಕಾಯಿ ನೇರವಾಗಿ ಬರಲಿ ಅಂತೇಳಿ ಕಲ್ಲು ಕಟ್ಟಿ ಇಳೆ ಬಿಡ್ತಾಯಿದ್ರು. ಅಂದರೆ ದಾರಕ್ಕೆ ಕಲ್ಲು ಕಟ್ಟಿ ಪಡ್ಲಕಾಯಿ ತುದಿಗೆ ಕಟ್ಟಿದರೆ ಅದು ಬಾರಕ್ಕೆ ನೇರವಾಗಿ ಬರುತ್ತೆ ಅಂತೇಳಿ ಹಳ್ಳಿಗಳಲ್ಲಿ ಈ ಥರ ಮಾಡ್ತಾಯಿದ್ರು. ನಾನು ಉಪ್ಪು ಆಗಲೇ ಹಾಕಿರೋದು ಹದವಾಗಿದೆ. ಬೇಕು ಅಂದರೆ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು. ಈ ಸಾರಿಗೆ ಹುಣಸೆ ಹುಳಿ ಉಪಯೋಗಿಸ್ಬಾರ್ದು. ಇನ್ನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸಾರು ಚೆನ್ನಾಗಿ ಕುದೀತಿದೆ. ಇಷ್ಟು ಕುದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಬೋದು. ಹಳ್ಳಿನಲ್ಲಿ ಅಜ್ಜಿ ಮಾಡ್ತಿದ್ದ ರೀತಿಯೇ ಈ ಸಾರು ಮಾಡಿದ್ದೀನಿ, ನೀವು ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.